ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೋ ಭಯ ಆಯ್ತಾ ಇದೆ. ಯಾವತ್ತೂ ಈಟು ತಡವಾಗಿ ತಾಯಿ ಬಂದಂಗಿಲ್ಲ. ಮನಸ್ಸೆಲ್ಲ ತಳಮಳ. ನನಗೂ ಹೊಟ್ಟೆಲೆಲ್ಲ ಒಂಥರ ಸಂಕಟ. ನನಗೂ ಅಷ್ಟೇ. ಬೆಳಗ್ಗೆಯಿಂದ ಯಾಕೋ ಬಲ್ಗಣ್ ತುಂಬಾ ಅದರ್ತಾ ಇದೆ. ಯಾಕ್ರಮ್ಮ, ಯಾಕೆಲ್ರು ಹೀಗೆ ಅಪಶಕರನ್ನ ಮಾತಾಡ್ತಾ ಇದ್ದೀರಾ? ಅಂದ್ರೆ ಏನ್ ಹೇಳ್ತಿದ್ಯಮ್ಮ? ಎಲ್ರಿಗೂ ಅಪಶಕನ ಕಾಣಿಸ್ತೈತಂದ್ರೆ ಏನೋ ನಡಿಬಾರ್ದು ನಡೀತೈತೆ. ಕಲ್ಯಾಣಿ ಒಳಗೋಗಿ ಶಿವು ಮೇಲ್ಕ್ ಬತ್ತಿಲ್ವಂತೆ. ದಿಗ್ಬಂಧನ ಆಗೈತಂತೆ. ಛತ್ರಿ, ಜನಗಳಿಗೆ ನ್ಯೂಸ್ ಎಲ್ಲ ಗೊತ್ತಾಗ್ಬಿಟ್ಟೈತೆ. ನನ್ನ ಮ್ಯಾಟ್ರ್ ಹೆಂಗ್ ಲೀಕ್ ಆಯಿತು? ನಮ್ಮ ಡೋನ್ಗಳು ಅವಾಗ ಅವಾಗ ಹೇಳ್ತಾನೆ ಇರ್ತಾರೆ, ಊಟ ತಡ ಆದರೂ ನಾರದು ತಡ ಆಗಕ್ಕಿಲ್ಲ ಅಂತ. ಇದು ಹಂಗೆಯ. ಏನ್ ಹೇಳ್ತಿದ್ದೀರಾ ನೀವು? ಶಿವುಗೆ ದಿಗ್ಬಂಧ ಮಾಡೋರಂತೆ. ಅರ್ಚಕರು ಮಾತಾಡ್ತಾ ಇದ್ದದ್ನ ನಾನೇ ಕೇಳಿಸ್ಕೊಂಡೆ. ಎಷ್ಟೋ ಹೊತ್ತಿಂದ ಶಿವು ನೀರೊಳಗೆ ಅವನಂತೆ. ಉಸಿರಾಡಕ್ಕಾಗದೆ ಶಿವು ನೀರಲ್ಲೇ. ನಿಲ್ಲಿ, ಧೃತಿಗೆಡಬೇಡಿ, ಏನೂ ಆಗೋದಿಲ್ಲ. ಇಲ್ಲ, ನನ್ನ ಮಾವ ನೋಡ್ಬೇಕು. ನನ್ನ ಮಾವ ನೋಡ್ಬೇಕು. ಅಣ್ಣ ನೋಡ್ಬೇಕು. ಇದಕ್ಕೇನ್ ಪರಿಹಾರ? ಅದನ್ನಾದ್ರೂ ಹೇಳಿ ಅರ್ಚಕ್ರೆ. ತಾಯಿಗೆ ದಿಗ್ಬಂಧನ ಆಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಕರೆದ್ರೆ ತಾಯಿ ಬರಲ್ಲ. ಮತ್ತೇನ್ ಮಾಡ್ಬೇಕು ಅರ್ಚಕ್ರೆ? ಕರಿಬೇಕು, ಉಗ್ರ ರೂಪಿಯಾಗಿ ಕರಿಬೇಕು. ನೀವು ಕರೆಯೋ ರೀತಿಗೆ ದಿಗ್ಬಂಧನವೆಲ್ಲ ಛಿದ್ರ ಮಾಡಿ ತಾಯಿ ಬರಬೇಕು. ನಿಮ್ ಜೀವಮಾನದ ಭಕ್ತಿನೆಲ್ಲ ಒಂದೇ ಸತಿ ಹೊರಗಾಕಿ. ತನ್ನ ಮಗನ ಉಳಿಸ್ಕೊಳ್ಳೋಕೆ ತಾಯಿ ಖಂಡಿತ ಬಂದೇ ಬರ್ತಾಳೆ. ಮಾದಪ್ಪ ಅಂಕಲ್ ಮನೆ ನಿಮಗೆ ಗೊತ್ತಾ? ಇದೇ ರೋಡ ಕಣ್ಣ? ಹೌದು ಗೊತ್ತು. ನಾವು ಯಾಕೋ ದಾರಿ ಮಿಸ್ ಮಾಡಿದ್ವಿ ಅಂತ ಅನಿಸ್ತಿದೆ. ಇರಿ ಒಂದು ನಿಮಿಷ, ಅಲ್ಲಿ ಯಾರೋ ಬರ್ತಿದಾರ, ಹತ್ರ ಕೇಳೋಣ. ಆ ವೀರಭದ್ರನೇ ಮಾತಪ್ಪನ ಮನೆ ತವ ರೌಡಿಗಳನ್ನ ಬಿಟ್ಟವನೇ ಅನ್ಸುತ್ತೆ. ನಾ ಹಿತ್ಲು ಬಾಗ್ಲಿಂದ ಹೊರಗೆ ಬಂದಿದ್ದು ಒಳ್ಳೇದೇ ಆಯ್ತು. ಮಕ್ಕಳವ
ನನ್ನ ಮಗನಿಗೆ ಏನೋ ಆಗೈತೆ ಅನ್ನೋ ಸೂಚನೆ ಕೊಟ್ಟವಳೆ. ಅದ್ಮೇಕೆ ನನ್ನ ಜೀವ ಕೊಟ್ಟಾದ್ರೂ ನನ್ನ ಮಗಿನ ಉಳಿಸ್ಕೋತೀನಿ. ಅಮ್ಮ ಎಕ್ಸ್ಕ್ಯೂಸ್ ಮೀ. ಅಮ್ಮ ಮಾದಪ್ಪ ಅಂಕಲ್ ಮನೆಯಲ್ಲಿ ಬರುತ್ತೆ, ಇದೇ ರೋಡಾ? ಯಾಕವ? ನಾನು ಆ ಮನೆಯೊಳೆ. ಏನು ವಿಷಯ? ಇವ್ರಿಗೇನು ಆಗ್ಬಾರ್ದು, ಸೇಫಾಗಿ ಹೊರಗಡೆ ಬಂದ್ರೆ ಸಾಕು. ಅದು ಅವ್ರ ಮನೇಲಿ ಒಬ್ರು ಹೆಂಗಸಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋದ್ರೆ ಶಿವ ಅವ್ರ ಪ್ರಾಣ ಉಳಿಯುತ್ತೆ. ಅದಕ್ಕೆ ಹಂಗಾದ್ರೆ ಶಿವ ನಿಜವಾಗ್ಲೂ ಅಪಾಯದಲ್ಲಿದ್ದಾನ? ನೋಡುವ, ಆ ಹೆಂಗಸು ನಾನೇ. ಹೌದಾ? ಕಣ ಇವ್ರೆ. ಅಮ್ಮ ನೀವೀಗಲೇ ಬರಬೇಕು. ಮಾದಪ್ಪ ಅಂಕಲ್ ನಮ್ಮನ್ನ ಕಳ್ಸಿರೋದು. ನಡಿಯವ, ನನ್ನ ಮಗಿನ ಉಸಿರು ನಿಲ್ಸೋ ಗಂಡಸು ಈ ಊರಾಗ ಯಾವನವನೋ ನಾನು ನೋಡ್ತೀನಿ. ಅವ್ವ ಮಕ್ಕಳವ, ಏನವ ಇದು ಆಶ್ಚರ್ಯ? ಇವನ್ ತಾಯಿ ಹೆರಿಗೆ ಸಮಯದಲ್ಲಿ ನಾನೇ ಹೋಗಿ ಹೆರಿಗೆ ಮಾಡಿಸಿ ತಾಯಿ ಮಗ ಜೀವನ ಕಾಪಾಡಿದೆ. ಆದ್ರೆ ಈಗ ಆ ತಾಯಿ ಮಗನೇ ಬಂದು ನನ್ನ ಮಗನ ಪ್ರಾಣ ಉಳಿಸ್ತವ್ರೆ. ಅವ್ವ, ನಾವು ಮಾಡಿದ ಪಾಪ ಪುಣ್ಯ ನಮಗೆ ವಾಪಸ್ ಕೊಡ್ತೀಯಲ್ಲ, ಏನವ ನಿನ್ ಲೀಲೆ? ನಡೆಯವ ಹೋಗೋಣ. ಇವ್ನ ಆದಷ್ಟು ಬೇಗ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ಅವ ನನ್ನ ನಾಲ್ಗೆ ಮೇಲೂ ಏನಾದರೂ ಬರೀ, ನಾನು ಬದುಕತ್ತೀನಿ. ದೇವಿ ನನ್ನ ತಲೆ ಮೇಲೆ ಕೈ ಇಡ್ತಾಳೆ ಅನ್ಕೊಂಡ್ರೆ ಸೋಮಿಗೆ ಇಟ್ಬಿತ್ತಲ್ಲಪ್ಪ. ನನ್ನ ಕತೆ ಏನಿವಾಗ? ಅಯ್ಯೋ ದೇವ್ರೆ. ಅಯ್ಯೋ, ಭಾವನ್ಗೆ ಯಾಕೆ ಹೊಡಿತಿರೋದು ಅಂತ ಕೇಳಿದ್ರೆ ನಾನು ಏನು ಹೇಳಿ? ಭಾವ ಮಾಡ್ತಿರೋ ಕೆಟ್ಟ ಕೆಲ್ಸಕ್ಕೆ ಹೊಡಿತಿರೋದು ಅಂದರೆ ನನ್ನ ಅಕ್ಕಂಗಿರ್ಗೆಲ್ಲ ನನಗೆ ಆಗ್ತಿರೋ ಅನ್ಯಾಯ ಗೊತ್ತಾಯ್ತದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.